यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಈಗ ಜಸ್ಟ್ ಇಲ್ಲಿ ಸೌತ್ ಗೇಟ್ ಹತ್ತಿರ ಒಂದು ಅಪಘಾತ ಆಯಿತು. ಅಂದರೆ ಅಲ್ಲಿ ಒಂದು ಅಪಘಾತ ಆಯಿತು. ಇದೇ ಥರ ದಿನಕ್ಕೆ ಒಂದು 2-3 ಅಪಘಾತ ಆಗ್ತಾನೆ ಇರ್ತಾವು. ಇಲ್ಲಿ ಟ್ರಾಫಿಕ್ ಪಿ ಸಿ 2-3 ಜನ ಇರ್ತಾರ. ಸೊ ಅವರು ಶುಗರ್ ಕೇನ್ ಜ್ಯೂಸ್ ಶಾಪ್ ಹತ್ತಿರ ಬೈಕು, ಟ್ರಿಬಲ್ ಸೀಟು, ಮೊಬೈಲ್ ರೀಡಿಂಗು ಇಂಥವೆಲ್ಲ ಅವು ಗಾಡಿ ನಿಲ್ಲಿಸ್ಕೊಂಡು ಅವರು ಟ್ರಾಫಿಕ್ ಮಾಡಿಕೊಂಡು ಇರ್ತಾರ. ಈ ಕಡೆ ಗಮನನೇ ಕೊಡೋಂಗಿಲ್ಲ. ಬರೀ ಡ್ಯೂಟಿ ಅಂತೂ ನೇಮಿಸಿರ್ತಾರೆ ಈ ಪಾಯಿಂಟಿಗೆ, ಆದರೆ ಅವರು ನಿಯತ್ತಿಂದ ಇಲ್ಲಿ ನೋಡ್ಕೊಳ್ಳೋಂಗಿಲ್ಲ. ಎಸ್ ಪಿ ಸಾಹೇಬರು ಬರುವಾಗ ಮಾತ್ರ ರೋಡ್ ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಎಸ್ ಪಿ ಸಾಹೇಬರು ಹೋದ ತಕ್ಷಣ ಮತ್ತೆ ಅದೇ ಗತಿ, ಅದೇ ಜನಾನೇ ಗುದ್ದಾಡೋದು, ಜನಾನೇ ಬಳಿದಾಡೋದು, ಈ ಥರ ಆಗುತ್ತೆ. ಈ ಮಿಶ್ರಾ ಪೇಡಾದ ಹೋಗ್ತಾರ ಆಟೋ ಸ್ಟ್ಯಾಂಡ್ ಅಲ್ಲ, ಆದರೆ ಇಲ್ಲಿ 20-25 ಆಟೋ ನಿಲ್ತಾವು. ಆ ಒಂದು ಕಾರ್ ನಿಂತಿದ್ರೆ ಅದಕ್ಕೆ ನಮಸ್ಕಾರ ಹೊಡೋದು, ಹೋಗಿ ಸಾಹೇಬ್ರ ತೆಗೀರಿ ಸಾಹೇಬ್ರ ಅಂತ ಅವರಿಗೆ ವಿನಯದಿಂದ ಕಳಿಸ್ಕೊಡ್ತಾರ. ಆಟೋದವರಾದ್ರೆ ಅವರಿಗೆ ಇದಕ್ಕೆ ನೋಡ್ಕೊಳ್ಳೋರು ಯಾರೂ ಇಲ್ಲ. ಈ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಅದು ರಾಮಾಯಣ ಆಗುತ್ತೆ. ವಯಸ್ಸು ಆದವರು ರೋಡ್ ಕ್ರಾಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಯಾರು ಹೊಣೆ? ನಾನು ಎಸ್ ಪಿ ಸಾಹೇಬರಿಗೆ ವಿನಂತಿ ಮಾಡ್ಕೊತೀನಿ, ಇಲ್ಲಿ ನಿಯತ್ತಿಂದ ಡ್ಯೂಟಿ ಮಾಡಲಿಕ್ಕೆ ಪಿ ಸಿ ಅವ್ರನ್ನ ಒಂದು ಸ್ವಲ್ಪ ತಾವು ಆದೇಶ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ. ಈಗ ಒಂದು ಕಾರು, ಹೊಸ ಕಾರು, ಬ್ರ್ಯಾಂಡ್ ಕಾರ್ ಇದೆ, ನಂಬರ್ ಪ್ಲೇಟು ಕೂಡ ಇಲ್ಲ, ಬಂದು ಬೈಕಿಗೆ ಹೊಡೆದ. ಆ ಮಗು ಬಹುಶಃ ಕಾಲ್ ಫ್ರ್ಯಾಕ್ಚರ್ ಆದರೂ ಆಗಿರ್ಬೋದು. ಹಾಂ, ಬೈಕ್ ಮೇಲೆ ಮುಂದಿಂದನೇ ಹಾಂ. ಯಾವ ಕಾರಣಕ್ಕಾಯ್ತು ಅಪಘಾತ? ಇದು ಟ್ರಾಫಿಕ್ ಹೆಚ್ಚಾಗಿ. ಇಲ್ಲಿ ನೋಡ್ತೀರಾ, ನನ್ನ ಹಿಂದೆ ಆಟೋ ನೋಡ್ರಿ. ಇಲ್ಲಿ ಸ್ಟ್ಯಾಂಡ್ ಇದೆ. ಇದು ಸ್ಟ್ಯಾಂಡ್ ಅಲ್ಲೇ ಅಲ್ಲ. ಬಸ್ಸು ಕೂಡ ಇಲ್ಲೇ ಸ್ಟಾಪ್ ಕೊಡ್ತಾರ. ಆ್ಯಕ್ಚುಲಿ ಬಸ್ ಸ್ಟಾಪ್ ಅಲ್ಲಿ ಇದೆ, ಸಿಗ್ನಲ್ ಹೋಗ್ತಾರ, ಅಲ್ಲೇ ನಿಲ್ಲಿಸ್ಬೇಕು. ಆಟೋದವರು ರನ್ನಿಂಗ್ನಾಗ ಇರಬೇಕು, ಇಲ್ಲಿ ಪಾರ್ಕಿಂಗ್ ಮಾಡಿ ಕೂಡುದು ಅಂತ ಹೇಳ್ಕೋಬೇಕು. ಯಾರು ಟ್ರಾಫಿಕ್ ಪಿ ಎಸ್ ಐ ಆಗಲಿ, ಸಿ ಪಿ ಐ ಆಗಲಿ, ಬರೀ ಎಸ್ ಪಿ ಸಾಹೇಬರು ಹೋಗುವಾಗ ಅಷ್ಟು ಓಡಾಡಿದ್ರೆ ಅದು ನಾವು ಡ್ಯೂಟಿ ಅಲ್ಲ ಅದು. ಹಾಂ, ನೇರವಾಗಿ ಹೇಳ್ತೀನಿ, ಸಾಕಷ್ಟು ಆಗ್ಯಾವ್ರಿ. ದಿನಕ್ಕೆ 2-3 ನಾವು ನೋಡ್ತೀವಿ. ಅದೇ ನಿಯತ್ತಿಂದ ಡ್ಯೂಟಿ ಮಾಡಬೇಕು. ಬರೀ ಎಸ್ ಪಿ ಸಾಹೇಬರು ಬರುವಾಗ ಓಡಾಡಿದ್ರೆ ಅಲ್ಲ ಅದು. ಹಾಂ, ಈಗೂ ನಿಂತಾವಲ್ಲ ಆಟೋ, ನೋಡ್ತಾ ಇದ್ದೀರಿ ನೀವು. ಇದಕ್ಕೆ ಯಾರು ಹೊಣೆ? ಟ್ರಾಫಿಕ್ ಆಗುತ್ತಾ ಅನ್ನೋದು ಗೊತ್ತಿಲ್ಲ. ಟ್ರಾವೆಲ್ಸು, ಬಸ್ಸು, ಹೆವಿ ವೆಹಿಕಲ್ಸ್ ಓಡಾಡುವ ರೋಡ್ ಇದು. ಆ ಸಬ್ ರೋಡಿಂದ ಯಾವನಾದ್ರು ಬರ್ತಾನೆ, ಯಾವ ಕಡೆ ನೋಡ್ತಾ ಇರ್ತಾನೆ ಏನೋ. ನಾನು ಅಬ್ದುಲ್ ಯಾಕೇಸ್ ಪಟೇಲ್, ಸಾಮಾಜಿಕ ಕಾರ್ಯಕರ್ತ. ಜೈ ಹಿಂದ್, ಜೈ ಕರ್ನಾಟಕ.
जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।